ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿನ ಶಾಲೆಯೊಂದರಲ್ಲಿ ಡಿಟೋನೇಟರ್ ಕಡ್ಡಿ ಸ್ಫೋಟಗೊಂಡು ಮೂವರು ವಿದ್ಯಾರ್ಥಿಗಳು ಗಾಯಗೊಂಡಿರುವ ಘಟನೆ ನಡೆದಿದೆ. ಮಡಿವಾಳ ಸಾಯಿಬಾಬಾ ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಶಾಲಾ ಮೈದಾನದಲ್ಲಿ ಆಟವಾಡ್ತಿದ್ದ ವೇಳೆ ವಿದ್ಯಾರ್ಥಿಗಳಿಗೆ ಮೈದಾನದಲ್ಲಿ ಜೆಲಟಿನ್ ಕಡ್ಡಿ ಸಿಕ್ಕಿದೆ. ಇದನ್ನ ಎತ್ತಿಕೊಂಡು ಬಂದ ವಿದ್ಯಾರ್ಥಿಗಳು ವಿದ್ಯುತ್ ಪ್ಲಗ್ಗೆ ಹಾಕಿದ್ದಾರೆ. ಕೂಡಲೇ ಜೆಲಟಿನ್ ಕಡ್ಡಿ ಸ್ಫೋಟಗೊಂಡು ಮೂವರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳು ವಿದ್ಯಾರ್ಥಿಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿಸಿಪಿ ರೋಹಿಣಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನಿಲ್ಲ ಸರ್, ಮಕ್ಕಳನ್ನೆಲ್ಲ ಊಟಕ್ಕೆ ಬಿಟ್ಟಿದ್ವಿ. ಆ ಮಗು ಊಟ ಮಾಡಿಬಿಟ್ಟು ಆಟ ಆಡೋಕ್ಕೆ ಹೋಗಿದ್ದಾನೆ. ಅಲ್ಲಿ ಒಂದು 4 ಜಿಲ್ಲೆಟ್ ಕಡ್ಡಿ ಸಿಕ್ಕಿದೆ. ಮಗು ಏನೋ ಆಟ ಆಡೋದು, ಇದರಲ್ಲಿ ಲೈಟ್ ಬರ್ಬೋದು ಅನ್ನೋ ಥರಕ್ಕೆ ಅವ್ನು ಗೆಸ್ ಮಾಡಿ ತೊಗೊಂಡು ಬಂದು ಬೇರೆ ಮಕ್ಳ ಕೈಗೆ ಕೊಟ್ಟಿದ್ದಾರೆ. ಸ್ವಲ್ಪ ದೊಡ್ಡ ಹೈಟ್ ಆಗಿರೋ ಮಕ್ಕಳಿಗೆ ಅವನು ಅದನ್ನು ಪ್ಲಗ್ ಪಾಯಿಂಟ್ಗೆ ಹಾಕಿದ್ದಾನೆ. ಹಾಕಿದ ತಕ್ಷಣ ಅದು ಜೋರಾಗಿ ಶಬ್ದ ಬಂದು ಸಿಡಿದ್ಬಿಡ್ತು ಸರ್. ಸಿಡಿದ ತಕ್ಷಣ ಮಗುಗೆ ಬಾಯಲ್ಲಿ ಬ್ಲಡ್ ಬಂದು ಇಲ್ಲಿ ಸ್ವಲ್ಪ ಹೊಟ್ಟೆ ಮೇಲೆ ಏನೋ ಗಾಯಗಳಾಗಿತ್ತು. ನಮ್ಮ ಮಾಸ್ಟರ್ಗಳು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡೋದ್ರು. ಬೆಂಗಳೂರಿನ ಶಾಲೆಯೊಂದರಲ್ಲಿ ಜಿಲೆಟಿನ್ ಕಡ್ಡಿ ಸ್ಫೋಟ ಸಂಭವಿಸಿ ಮೂವರು ವಿದ್ಯಾರ್ಥಿಗಳು ಗಾಯವಾಗಿರುವ ಘಟನೆ ನಡೆದಿರೋದು ಮಡಿವಾಳದ ಸಾಯಿಬಾಬಾ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಡಿಸಿಪಿ ರೋಹಿಣಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆಟ ಆಡುವ ವೇಳೆ ಮೈದಾನದಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ಈ ಕಡ್ಡಿಯನ್ನ ವಿದ್ಯುತ್ ಪ್ಲಗ್ಗಿಗೆ ವಿದ್ಯಾರ್ಥಿಗಳು ಹಾಕಿರೋದು. ಈ ವೇಳೆ ಅದೊಂದು ಸ್ಫೋಟ ಸಂಭವಿಸಿ ಮೂವರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರೋದು. ಇನ್ನು ಗಾಯಾಳು ವಿದ್ಯಾರ್ಥಿಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜಿಲೆಟಿನ್ ಕಡ್ಡಿ ಸ್ಫೋಟ ಸಂಭವಿಸಿ ಮೂವರು ವಿದ್ಯಾರ್ಥಿಗಳು ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಶಾಲೆಯೊಂದರಲ್ಲಿ ನಡೆದಿರೋದು. ಮಡಿವಾಳದ ಸಾಯಿಬಾಬಾ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಊಟದ ವೇಳೆಯಲ್ಲಿ ಮಕ್ಕಳು ಮೈದಾನದಲ್ಲಿ ಆಟ ಆಡ್ತಿರ್ತಾರೆ. ಈ ವೇಳೆ ಮೈದಾನದಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ಅದನ್ನ ವಿದ್ಯುತ್ನ ಪ್ಲಗ್ಗೆ ಹಾಕಿದ್ದಾರೆ ಮಕ್ಕಳು. ಆ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಸ್ಫೋಟಗೊಂಡಿದೆ. ಈ ಸ್ಫೋಟದಿಂದ ಮೂವರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರೋದು. ವಿದ್ಯಾರ್ಥಿಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಡಿಸಿಪಿ ರೋಹಿಣಿ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ನೇರ ಸಂಪರ್ಕದಲ್ಲಿರ್ತಾರೆ. ಶಶಿ, ಮೈದಾನದಲ್ಲಿ ಅದು ಶಾಲೆಯ ಆವರಣದಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿದಾದ್ರೂ ಹೇಗೆ ವಿದ್ಯಾರ್ಥಿಗಳ ಕೈಗೆ ಇನ್ಫಾರ್ಮೇಶನ್ ಸಿಕ್ತಿದೆಯಾ ಈ ಬಗ್ಗೆ? ಎಸ್, ನಮ್ಮ ಪ್ರತಿನಿಧಿ ಶಶಿಶೇಖರ್ ಮತ್ತೊಮ್ಮೆ ಮಾಹಿತಿಯನ್ನ ನೀಡಲಿಕ್ಕೆ ಸಂಪರ್ಕವನ್ನ ಬೆಳೆಸ್ತಾ ಇದ್ವಿ. ಒಟ್ಟಾರೆ ಮಡಿವಾಳದ ಸಾಯಿಬಾಬಾ ಶಾಲೆಯಲ್ಲಿ ಒಂದು ಅವಘಡ ಸಂಭವಿಸಿರೋದು. ಮೈದಾನದಲ್ಲಿ ದೊರೆತ ಜಿಲೆಟಿನ್ ಕಡ್ಡಿಯನ್ನ ವಿದ್ಯುತ್ ಪ್ಲಗ್ಗಿಗೆ ವಿದ್ಯಾರ್ಥಿಗಳು ಹಾಕಿರೋದು. ಈ ವೇಳೆ ಸ್ಫೋಟಗೊಂಡು ಜಿಲೆಟಿನ್ ಕಡ್ಡಿ ಮೂವರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿರೋದು. ಬೆಂಗಳೂರಿನ ಮಡಿವಾಳದ ಸಾಯಿಬಾಬಾ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಶಶಿ, ಮೈದಾನದಲ್ಲಿ ಮಕ್ಕಳಿಗೆ ಜಿಲೆಟಿನ್ ಕಡ್ಡಿ ದೊರಕಿರೋದು ಹೇಗೆ ಸಿಕ್ತು ವಿದ್ಯಾರ್ಥಿಗಳಿಗೆ? ಶಾಲೆಯ ಮೈದಾನದಲ್ಲಿ ಹೇಗೆ ಅದು ಜಿಲೆಟಿನ್ ಕಡ್ಡಿ ಪತ್ತೆಯಾಯಿತು? ಈ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆಯಾ? ಸ್ಮಿತಾ, ಇದು ಜಿಲೆಟಿನ್ ಕಡ್ಡಿಗಳಲ್ಲ, ಡಿಟೋನೇಟರ್ ಕಡ್ಡಿಗಳನ್ನ, ಇದು ಸ್ಫೋಟಕಗಳನ್ನ ತಯಾರಿಸಲು ಇದನ್ನ ಬಳಸ್ತಾರೆ. ಅಂದ್ರೆ ಬಂಡೆಗಳನ್ನ ಸ್ಫೋಟ ಮಾಡುವಂತಹ ಜಾಗಗಳಲ್ಲಿ ಈ ಡಿಟೋನೇಟರ್ ಕಡ್ಡಿಗಳನ್ನ ಬಳಸ್ತಾರೆ. ಮತ್ತೆ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕಾದ್ರೆ, ಪಾಯ ತೆಗಿಬೇಕಾದ್ರೆ ಕಲ್ಲುಗಳು ತುಂಬಾ ಇದ್ದಾಗ ಅಲ್ಲೂ ಕೂಡ ಬಳಸ್ತಾರೆ. ಈಗ ಶಾಲೆಯ ಮರದ ಬಳಿ ಡಿಟೋನೇಟರ್ ಕಡ್ಡಿಗಳು ಮಕ್ಕಳಿಗೆ ಸಿಕ್ಕಿರುವಂತದ್ದು. ಆ ಮಕ್ಕಳು ಅದನ್ನ ತೆಗೆದುಕೊಂಡು ಹೋಗಿ ಶಾಲೆಯ ರೂಮ್ ನಲ್ಲಿ ಒಂದು ಸ್ವಿಚ್ ಬೋರ್ಡ್ಗೆ ಅದನ್ನ ಇಟ್ಟಿದ್ದಾರೆ. ಆಗ ಅದು ಸ್ಫೋಟ ಆಗಿ 4 ಗಾಯಗೊಂಡಿರುವಂತದ್ದು. ಸಚಿನ್, ಸೂರ್ಯ, ಗಣೇಶ್ ಮತ್ತೆ ಶಿವಪ್ರಕಾಶ್ ಅಂತ. ಅದರಲ್ಲಿ ಸೂರ್ಯ ಅನ್ನೋ ಬಾಲಕನಿಗೆ ಹೆಚ್ಚಿನ ಮಟ್ಟದಲ್ಲಿ ಗಾಯ ಆಗಿದೆ. ಅವನ ಬಾಯಿಯಿಂದ
ರಕ್ತ ಕೂಡ ಬಂದಿದೆ. ಸುಮಾರು 1:30 ವೇಳೆಗೆ ಈ ಒಂದು ಘಟನೆ ನಡೆದಿರೋದು. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಮತ್ತೆ ಡಿಸಿಪಿ ರೋಹಿಣಿ ಸಪಾಟ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮತ್ತೆ ಎಲ್ಲಿ ಡಿಟೋನೇಟರ್ ಕಡ್ಡಿಗಳನ್ನ ಬಳಸಲಾಗ್ತಾ ಇತ್ತು ಅಲ್ಲಿಗೂ ಕೂಡ ಒಂದು ಟೀಮ್ ಹೋಗಿ ಅಲ್ಲೆಲ್ಲ ವೆರಿಫಿಕೇಶನ್ ಮಾಡಿದ್ದಾರೆ. ಶಾಲೆಯಲ್ಲಿ ಸಿಕ್ಕಂತಹ ಡಿಟೋನೇಟರ್ ಕಡ್ಡಿ ಮತ್ತೆ ಅಲ್ಲಿ ಇದೊಂದು ಶಾಲೆಯಿಂದ ಒಂದು 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಕಟ್ಟಡದ ಬಳಿ ಸಿಕ್ಕಂತಹ ಡಿಟೋನೇಟರ್ ಕಡ್ಡಿಗಳಿಗೆ ಸಾಮ್ಯತೆ ಇತ್ತು. ಅವರು ಯಾಕೆ ಅದನ್ನ ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಶಾಲೆಯಲ್ಲಿ ಏನಾದ್ರೂ ಮಕ್ಕಳು ಅದನ್ನ ತೆಗೆದುಕೊಂಡು ಬಂದು ಸ್ವಿಚ್ ಬೋರ್ಡ್ ಅಲ್ಲಿ ಇಡೋವರೆಗೂ ಶಾಲೆಯ ಶಿಕ್ಷಕರಿಗೆ ಅದು ಗೊತ್ತಾಗ್ಲಿಲ್ವಾ ಅನ್ನೋದನ್ನು ಕೂಡ ಪೊಲೀಸರು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಸಮಯದಲ್ಲಿ ಲೀಸರ್ ಟೈಮ್ ಇತ್ತು ಶಾಲೆಯಲ್ಲಿ, 1 ರಿಂದ 2 ಗಂಟೆವರೆಗೆ ಲೀಸರ್ ಟೈಮ್ ಇತ್ತು. ಆ ಸಮಯದಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಗಮನ ಹರಿಸದೇ ಇರುವಂತಹ ಸಮಯದಲ್ಲಿ ಮಕ್ಕಳು ಈ ಒಂದು ಡಿಟೋನೇಟರ್ ಕಡ್ಡಿಯನ್ನ ಸ್ವಿಚ್ ಬೋರ್ಡ್ಗೆ ಹಾಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದು ಸ್ಫೋಟಗೊಂಡಿರುವಂತದ್ದು. ಈಗಾಗಲೇ ಶಾಲೆಗೆ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನದಳ ಎಲ್ಲವೂ ಕೂಡ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಇಡೀ ಶಾಲೆಯನ್ನ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನದಳ ಪರಿಶೀಲನೆಯನ್ನು ಕೂಡ ಮಾಡಿದೆ. ಆದ್ರೆ ಆ ಡಿಟೋನೇಟರ್ ಕಡ್ಡಿಗಳು ಮಕ್ಕಳು ಏನ್ ತೆಗೆದುಕೊಂಡಿದ್ರು ಅದನ್ನ ಬಿಟ್ಟು ಉಳಿದಂತೆ ಬೇರೆ ಯಾವುದೇ ಡಿಟೋನೇಟರ್ ಕಡ್ಡಿಗಳು ಸ್ಥಳದಲ್ಲಿ ಸಿಕ್ಕಿಲ್ಲ. ಈಗ ಪೊಲೀಸರು ಇನ್ನೂ ಕೂಡ ಸ್ಥಳದಲ್ಲಿದ್ದಾರೆ, ಮತ್ತೆ ಶಾಲೆಯ ಆವರಣದಲ್ಲೇ ಇದ್ದಾರೆ. ಇಡೀ ಶಾಲೆಯನ್ನ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮತ್ತೆ ಗಾಯಗೊಂಡಿರುವಂತಹ ಮಕ್ಕಳನ್ನ ಹತ್ತಿರದ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಯಾರಿಗೂ ಕೂಡ ಪ್ರಾಣಾಪಾಯವಿಲ್ಲ, ಎಲ್ರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ತನಿಖೆಗೆ ಮಡಿವಾಳ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಾಗಿದೆ. ಯಾಕೆ ಇಲ್ಲಿ ಜಿಲಿಟಿನ್ ಕಡ್ಡಿಗಳು ಮಕ್ಕಳಿಗೆ ಸಿಗುವಂತಹ ಡಿಟೋನೇಟರ್ ಕಡ್ಡಿಗಳು ಮಕ್ಕಳಿಗೆ ಈಸಿಯಾಗಿ ಸಿಗುವಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಬಂದಿದ್ವು, ಮತ್ತೆ ಅದರಲ್ಲಿ ಆ ಕಟ್ಟಡದ ಬಳಿ ಏನ್ ಡಿಟೋನೇಟರ್ ಗಳನ್ನ ಬಳಸಲಾಗ್ತಾ ಇತ್ತು ಒಂದು ಮಾಹಿತಿ ಇದೆ ಪೊಲೀಸರಿಗೆ, ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಇಲ್ಲಿಗೆ ಯಾಕೆ ಶಶಿ, ಇನ್ನು ಯಾವ ಏಜ್ ಗ್ರೂಪ್ ನ ಮಕ್ಕಳು, ಯಾವ ತರಗತಿಯ ಮಕ್ಕಳು ಅನ್ನೋದು ಪತ್ತೆಯಾಗಿದೆ? ಜೊತೆಗೆ ಅವರ ಪೋಷಕರಿಗೆ ಇಂಟಿಮೇಟ್ ಮಾಡಲಾಗಿದೆಯಾ? ಪೋಷಕರೇನಾದ್ರೂ ಬಂದಿದ್ದಾರಾ ಶಾಲೆ ಬಳಿ ಅಥವಾ ಆಸ್ಪತ್ರೆ ಬಳಿ? ಗಾಯಗೊಂಡಿರುವಂತಹ 4 ಮಕ್ಕಳು 4ನೇ ತರಗತಿಗೆ ಸೇರಿದಂತವರು. ಮಧ್ಯಾಹ್ನ ಲೀಸರ್ ಸಮಯದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಘಟನೆಯಾದ ತಕ್ಷಣ ಶಾಲೆಯ ಆಡಳಿತ ಮಂಡಳಿಯವರು ಹತ್ತಿರದ ಪೊಲೀಸ್ ಠಾಣೆ ಮಡಿವಾಳ ಪೊಲೀಸರಿಗೂ ತಿಳಿಸಿದ್ದಾರೆ. ಮತ್ತೆ ಯಾವೆಲ್ಲ ಮಕ್ಕಳು ಗಾಯಗೊಂಡಿದ್ದಾರೆ ಆ ಮಕ್ಕಳ ಪೋಷಕರಿಗೂ ಕೂಡ ಈ ವಿಷಯವನ್ನು ತಿಳಿಸಿರುವಂತದ್ದು. ಈಗ ಮಕ್ಕಳ ಪೋಷಕರೆಲ್ಲರೂ ಕೂಡ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿದ್ದಾರೆ. ಆತಂಕ ಪಡುವಂತಹ ಅಗತ್ಯ ಇಲ್ಲ. ಆದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ, ಮತ್ತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ. ಯಾರು ಈ ಡಿಟೋನೇಟರ್ ಕಡ್ಡಿಗಳನ್ನ ಇಲ್ಲಿ ಹಾಕಿದ್ರು ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಅಲೋಕ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ರೈಟ್, ಧನ್ಯವಾದ ಶಶಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಘಟನೆ ಬಗ್ಗೆ ಅಲೋಕ್ ಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರೋದು. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅಲ್ಲ, ಈ ಘಟನೆ ಬಗ್ಗೆ ಈಗ ಕೆಲವು ನಮಗೆ ಸುಳಿವು ಸಿಕ್ಕಿದೆ. ಇಲ್ಲಿಂದ ಡೆಟೋನೇಟರ್ ಬಂದಿರಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಕಡೆ ಒಂದು ಕಾಮಗಾರಿ ನಡೀತಾ ಇದೆ, ಅಲ್ಲಿ ಇದೇ ರೀತಿ ಡೆಟೋನೇಟರ್ ನಮಗೆ ಸಿಕ್ಕಿದೆ. ಅಲ್ಲಿ ಕೆಲವು ಕೆಲಸ ಮಾಡೋರು ಇದ್ದಾರೆ, ಮತ್ತು ಅವ್ರದ್ದು ಯಾರಿದ್ದಾರೆ ನಾವು ವಿಚಾರಣೆ ಮಾಡ್ತೀವಿ. ಮತ್ತು ಯಾರು ಹೊಣೆಗಾರಿದ್ದಾರೆ ಈಗಾಗಲೇ ನಾವು ಆ ಪ್ರಕಾರ ನಾವು FIRನಲ್ಲಿ ಇಲ್ಲ ಸೇರಿಸ್ತಾ ಇದ್ವಿ. ಯಾಕೆಂದರೆ ಇದು ಒಂದು ನೆಗ್ಲಿಜೆನ್ಸು ಕೆಲಸ, ಮತ್ತು ಯಾರು ನೋಡೋಣ ಹೇಗೆ ಇದು ಮಾಡಿದರೆ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಕೆಳಗಡೆ ಕೂಡ ಅವ್ರ ಮೇಲೆ ಕ್ರಮ ನಾವು ಜರುಗಿಸ್ತೀವಿ. ಸೊ ಒಂದು ಸುಳಿವು ಸಿಕ್ಕಿದೆ, ಅದರ ಬಗ್ಗೆ ನಾವು ಈಗ ವಿಚಾರಣೆ ಮಾಡ್ತಾ ಇದ್ವಿ. ನಮ್ಮ ತಂಡ ಅದರ ಬಗ್ಗೆ